ಬರೋವರೆಗೂ ಯಾರು ವೆಯ್ಟ್ ಮಾಡಬೇಡಿ. ಯಾಕೆಂದರೆ ಇದನ್ನ ಥಿಯೇಟರಲ್ಲೇ ನೋಡುವಂತಹ ಸಿನಿಮಾ ಇದು. ಆ ವಿಷನ್ಸ್ ಆಗಿರ್ಬೋದು, ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಥಿಯೇಟ್ರಲ್ಲೇ ನೋಡುವಂಥದ್ದು. ಸೊ ಹಾಗಾಗಿ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಏನಿಲ್ಲ ಸರ್, ಇದು ಚಿಕ್ಕ ಮಕ್ಳಿಗೂ ಅರ್ಥ ಆಗುವಂಥ ಸ್ಟೋರಿ. ಯಾಕೆ ಅಂತಂದರೆ ನಮ್ಮಂಥವ್ರೆ 7 ಜನ ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಅರ್ಥ ಆಗದಲ್ಲಿರೋಂಥದ್ದು ಏನೂ ಇಲ್ಲ, ಅರ್ಥ ಆಗೋವಂಥದ್ದೇ ಇರೋದು. ತಲೆನ ಉಪಯೋಗಿಸಿ ಥಿಯೇಟ್ರಿಗೆ ಬಂದು ನೋಡಿ, ಅರ್ಥ ಆಗೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾರ್ಟ್ 2 ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ನಾನು ಕೇಳಬೇಕು ಸಮರ್ಥ ಅವ್ರನ್ನ ಪಾರ್ಟ್ 2 ಬರುತ್ತಾ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಟ್ರೆಕ್ಕಿಂಗ್ ಹೋಗೋರಿಗೆ ಸ್ವಲ್ಪ ಪಾಸ್ ಮಾಡಿಬಿಟ್ಟು ಕಾಷನ್ ಕೊಡುವಂಥ ಮೂವಿ. ಸೊ ಟ್ರೆಕ್ಕಿಂಗ್ ಹೋಗೋರು ಯಾರಿದ್ದೀರಾ, ಕಾಡಲ್ಲಿ ಸುತ್ತೋಂಥವ್ರು ಯಾರಿದ್ದೀರಾ, ದಯವಿಟ್ಟು ಈ ಮೂವಿನ ಇನ್ನೊಂದ್ಸಲಿ ನೋಡಿ ಕಾಡಿಗೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಬೇಕು. ಈ ಥರ ಯೂನಿಕ್ ಆಗಿರೋ ಒಂದು ಕನ್ನಡ ಮೂವಿ ಖಂಡಿತ ತೆಗೆದಿದ್ದಾರೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಆ್ಯಕ್ಟರ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಒಂದು ಯೂನಿಕ್ ಮೂವಿ ಬಂದಿದೆ. ಡೆಫಿನೆಟ್ಲಿ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಬೇಕು. ಕನ್ನಡ ಮೂವೀಸ್ ಯಾವ ಲೆವೆಲ್ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಖಂಡಿತ ಸೀನರೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರ ಸಿನಿಮಾಟೋಗ್ರಫಿ ತೊಗೊಂಡು ಹೋಗಿರೋದು, ಆ ಮ್ಯೂಸಿಕ್ ಇದೆಯಲ್ಲ ಅದರಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಭಯ, ಫಿಯರ್ ಇರುತ್ತೆ. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಸದಭ್ಯ ರುಚಿಯ ಸಿನಿಮಾ ಬಂದಿದೆ. ಮತ್ತು ಹೆಚ್ಚಿನ ಪ್ರೇಕ್ಷಕರು ಬಂದು ಪ್ರೋತ್ಸಾಹ ಕೊಡಬೇಕು. ಫಸ್ಟು ಬರೀ ಯಾವುದೋ ಒಂದು ಫಾರೆಸ್ಟ್ ಬಗ್ಗೆ ಸಿನಿಮಾ ಬಂದಿದೆ ಅನ್ಕೊಂಡು. ಯಾಕೆಂದರೆ ಲಾಸ್ಟ್ ವೀಕ್ ಫಾರೆಸ್ಟ್ ಅಂತ ರಿಲೀಸ್ ಆಗಿತ್ತು. ಅದು ಸಿನಿಮಾ ಆ್ಯಕ್ಚುಲಿ ನೋಡಿದಾಗ ಒಳ್ಳೆ ಕಂಟೆಂಟ್ ಇದೆ. ಸೊ ಜನಗಳು ಹೇಳ್ತಾ ಇರ್ತಾರೆ ಒಳ್ಳೆ ಕನ್ನಡದಲ್ಲಿ ಸಿನಿಮಾ ಬರಲ್ಲ ಅಂತ. ಬಟ್ ಬಂದು ನೋಡಿ ಖುಷಿ ಪಡ್ತೀರಾ. ಒಂಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಇರ್ಬೋದು, ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಅಥವಾ ಒಂದು ರೆಕಾರ್ಡಿಂಗ್ ಇರ್ಬೋದು, ಫಾರೆಸ್ಟ್ ಸೌಂಡ್ಸು, ಮತ್ತು ಎಡಿಟಿಂಗು, ಕ್ಯಾಮ್ರಾ ವರ್ಕು ಎಲ್ಲ, ಮತ್ತು ಆ್ಯಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ತುಂಬ ಒಳ್ಳೆಯ ಸಿನಿಮಾ ಬಂದಿದೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರಲ್ಲಿ ಬಂದು ಸಿನಿಮಾನ ಪ್ರೋತ್ಸಾಹಿಸಿ. ಸರ್ ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಬ್ರೈನ್ ಸ್ಕ್ಯಾಮಿಂಗ್ ಅಂತಂದರೆ ನಾನೇನಿದ್ದೀನಿ ಅಷ್ಟೇ ಪ್ರೆಸೆಂಟು ಅಲ್ವಾ, ನೀವೇನಿದ್ದೀನಿ ಅಷ್ಟೇ ಪ್ರೆಸೆಂಟು. ಭ್ರಮೇಲಿ ಬದುಕಬೇಡಿ, ಬಟ್ ಪ್ರೆಸೆಂಟಿಗೆ ಬಂದು ಬದುಕ್ರಿ. ಚೆನ್ನಾಗಿದೆ ಸಿನಿಮಾ. ನೀವೇನು ಮಾಡಬೇಕು ಅನ್ನೋದನ್ನ ಅದನ್ನು ಮಾತ್ರ ಯೋಚನೆ ಮಾಡಿ ಸರ್, ಅಷ್ಟೇ ಅದನ್ನು ಮಾತ್ರ ಯೋಚನೆ ಮಾಡಿ, ಆಮೇಲೆ ಚೆನ್ನಾಗಿರುತ್ತೆ ಸರ್. ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸರ್. ಆ್ಯಕ್ಚುಲಿ ಬರೋದೇ 3 ಕ್ಯಾರೆಕ್ಟರ್ ಸರ್. ಕಂಟಿನ್ಯೂಟಿ ರೋಲ್ ಅಂತಂದರೆ 3 ಕ್ಯಾರೆಕ್ಟ್ರು. 3 ಕ್ಯಾರೆಕ್ಟ್ರಲ್ಲಿ 2 ಪಾತ್ರ ಸಕ್ಕತ್ತಾಗಿ 2 ಅವರಲ್ಲಿ ಏನು ತೋರಿಸ್ಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಸೂಪರ್ ಆಗಿದೆ ಸರ್, ಸೂಪರ್ ಸಿನಿಮಾ. ಎಲ್ಲರೂ ಬಂದು ನೋಡಿ ಸಿನಿಮಾ ಗೆಲ್ಲಿಸಿ ಸರ್. ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಸರ್. ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮೂವಿ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಇದು ಡಿಫ್ರೆಂಟ್ ಇದೆ. ಪ್ಯಾಟರ್ನ್ ಕೂಡ ತುಂಬ ಬೇರೆ ಥರನೇ ಇದೆ, ಬೇರೆ ಥರನೇ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಡೈರೆಕ್ಟ್ರು ಮತ್ತು ಫೋಟೋಗ್ರಫಿ ಎರಡನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಥೆನೂ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಖಂಡಿತ ಒಳ್ಳೆಯದಾಗಲಿ ಟೀಮ್ಗೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ದ ಟೀಮ್, ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. ಅಲ್ಟಿಮೇಟ್ ಸರ್, ಸ್ಕ್ರೀನ್ ಪ್ಲೇ ಮತ್ತು ಅಲ್ಟಿಮೇಟ್ ಆಗಿದೆ. ಮತ್ತು ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. BGM ಆಗಲಿ ಮತ್ತೊಂದು ಎಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ.